ರಾಜ್ಯದಲ್ಲಿ ಸುರಿದಂತ ನಿರಂತರ ಮಳೆಯಿಂದಾಗಿ ಡೆಂಗಿ ಜ್ವರದ ಪ್ರಕರಣಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳವಾಗಿದ್ದು ಜುಲೈ ತಿಂಗಳಲ್ಲಿಯೇ ಬರೋಬ್ಬರಿ 2489 ಪ್ರಕರಣಗಳು ದೃಢಪಟ್ಟಿದ್ದಾವೆ. ಜುಲೈನಲ್ಲಿ ರಾಜ್ಯದ ಹಲವು ಕಡೆ ಭಾರೀ ಮಳೆ ಸುರಿದಂತ ಪರಿಣಾಮ ಜನರಲ್ಲಿ ಡೆಂಗಿ ಜ್ವರದ ಬಾಧೆ ಹೆಚ್ಚಾಗಿದೆ. ಈ ವರ್ಷದ ಜನವರಿಯಿಂದ ಜೂನ್ ಅಂತ್ಯದವರೆಗೆ ರಾಜ್ಯದಲ್ಲಿ ಒಟ್ಟು 2250 ಡೆಂಗಿ ಜ್ವರ ಪ್ರಕರಣಗಳು ಕಾಣಿಸಿಕೊಂಡಿದ್ದು ಇವರಿಗೆ ಒಟ್ಟು 4739 ಪ್ರಕರಣ ಕಾಣಿಸಿಕೊಂಡಿದ್ದಾವೆ. ಕೋಲಾರದಲ್ಲಿ ಟೊಮ್ಯಾಟೊ ಲಾರಿ ಸಮೇತ ಚಾಲಕ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಜೈಪುರ್ಗೆ ತಳ್ಳಬೇಕಾಗಿದ್ದಂಥ ಲಾರಿ ಬೇರೊಂದು ವಾಹನಕ್ಕೆ ಶಿಫ್ಟ್ ಮಾಡಿ ಲಾರಿಯಲ್ಲಿದ್ದಂಥ ಟೊಮ್ಯಾಟೊವನ್ನು ಬೇರೆ ಕಡೆ ಸೇಲ್ ಮಾಡಲಾಗಿದೆ. 11 ಲಕ್ಷಕ್ಕೆ ಅಹಮದಾಬಾದ್ನಲ್ಲಿ ಚಾಲಕ ಟೊಮ್ಯಾಟೊ ಮಾರಿದ್ದಾರೆ. 24 ಲಕ್ಷ ಮೌಲ್ಯದ 700 ಬಾಕ್ಸ್ ಟೊಮ್ಯಾಟೊ ಕೇವಲ 11 ಲಕ್ಷಕ್ಕೆ ಚಾಲಕರು ಮಾರಾಟವನ್ನು ಮಾಡಿದ್ದಾರೆ. ಕೋಲಾರದಿಂದ ಎಪಿಎಂಸಿ ಮಾರುಕಟ್ಟೆಯ SSS ಹಾಗೆ SVT ಮಂಡಿಗೆ ಟೊಮ್ಯಾಟೊ ಸೇರಿದ್ದು ಮಂಡಿ ಮಾಲೀಕರ ದೂರನ್ನು ಆಧರಿಸಿ ಆರೋಪಿಗಳ ಪತ್ತೆಗೆ ಕೋಲಾರ ನಗರ ಠಾಣೆ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಜುಲೈ 27ರಂದು ಕೋಲಾರ ಎಪಿಎಂಸಿ ಮಾರುಕಟ್ಟೆಯಿಂದ ಟೊಮ್ಯಾಟೊ ಹೊತ್ತಿದ್ದಂಥ ಲಾರಿ ಹೊರಟಿತ್ತು. 2019ರಿಂದ 2021ರವರೆಗಿನ 3 ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ 13 ಲಕ್ಷಕ್ಕೂ ಹೆಚ್ಚು ಬಾಲಕಿಯರು ಮತ್ತು ಮಹಿಳೆಯರು ನಾಪತ್ತೆ ಆಗಿದ್ದಾರೆ. ನಾಪತ್ತೆ ಆಗಿರುವವರಲ್ಲಿ ಬಹುತೇಕರು ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳದವರು. ಕೇಂದ್ರ ಗೃಹ ಸಚಿವಾಲಯ ಕಳೆದ ವಾರ ಸಂಸತ್ತಿಗೆ ಒದಗಿಸಿರುವಂತಹ ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ 18 ವರ್ಷ ಮೇಲ್ಪಟ್ಟಂತ 10,61,648 ಮಂದಿ ನಾಪತ್ತೆ ಆಗಿದ್ದಾರೆ. ಇದೇ ರೀತಿ 2,51,430 ಮಂದಿ ಅಪ್ರಾಪ್ತಿಯರು ಕಣ್ಮರೆಯಾಗಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 40,000 ಮಹಿಳೆಯರು ನಾಪತ್ತೆ ಆಗಿದ್ದಾರೆ ಅಂತ ವರದಿಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಮುಂದಿಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಅವಹೇಳನ ಮಾಡಲಾಗಿದೆ. ಈ ಸಂಬಂಧ ಅವಹೇಳನ ನಡೆಸುವಂತವರಿಗೆ ಶಿಕ್ಷೆ ನೀಡುವಂತೆ ಧರ್ಮಸ್ಥಳದ ದೇವಸ್ಥಾನ ಸಿಬ್ಬಂದಿ ಮತ್ತು ಸ್ಥಳೀಯರು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಮಂಜುನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗ ಮತ್ತು ಅಣ್ಣಪ್ಪ ಬೆಟ್ಟದ ಬಳಿ ಹೆಗ್ಗಡ್ಡೆ ಅನುಯಾಯಿಗಳು ಪ್ರಾರ್ಥನೆಯನ್ನು ಸಲ್ಲಿಸಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಕೆಳಗಡೆ ತೆಂಗಿನಕಾಯಿ ಹೊಡೆದಿದ್ದಾರೆ. ಇನ್ನು ಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಈ ವಿಚಾರವಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗ್ತಾರೆ. ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಹೀನವಾಗಿ ಮಾತನಾಡ್ತಾ ಇದ್ದಾರೆ. ಸೌಜನ್ಯ ಕೇಸ್ನ ನೈಜ ಆರೋಪಿಗಳನ್ನು ಆದಷ್ಟು ಬೇಗ ಪತ್ತೆ ಹಚ್ಚಬೇಕು. ಶ್ರೀ ಕ್ಷೇತ್ರದ ವಿರುದ್ಧ ಮಾತನಾಡುವಂಥವರಿಗೆ ಶಿಕ್ಷೆ ನೀಡಬೇಕು ಅಂತ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಲಾಯಿತು. ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ನಡುವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಈ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋರಿಗೆ ತಕ್ಕ ಶಿಕ್ಷೆಯನ್ನು ಕೊಡು ಅಂತ ಹೇಳಿ ಧರ್ಮಸ್ಥಳದ ಜನರು ಮತ್ತು ಕ್ಷೇತ್ರದ ಭಕ್ತರು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಮುಂದೆ ಪ್ರಾರ್ಥನೆ ಮಾಡಿದ್ದಾರೆ. ನಾವೀಗ ಅಣ್ಣಪ್ಪ ಸ್ವಾಮಿಯ ಮುಂಭಾಗದಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಊರವರು ಸಾಕಷ್ಟು ಮಂದಿ ಇಲ್ಲಿ ನಡೆದಿರುವಂಥದ್ದು. ಮೊದಲು ಮಂಜುನಾಥ ಸ್ವಾಮಿಯ ಜೊತೆ ಪ್ರಾರ್ಥನೆ ಮಾಡಿದ್ದಾರೆ. ನೈಜ ಆರೋಪಿಗಳನ್ನು ಆದಷ್ಟು ಬೇಗ ನೀವು ಹುಡುಕಿ ಕೊಡಿ, ಯಾಕೆಂದರೆ ನ್ಯಾಯಾಲಯದಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಹಾಗಾಗಿ ದೇವರ ಮುಂದೆ ಆಗದಿರುವಂಥದ್ದು ಯಾವುದೂ ಕೂಡ ಇಲ್ಲ. ಹಾಗಾಗಿ ನೀವೇ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಡಬೇಕಂತ ಹೇಳಿ ದೇವರ ಮುಂದೆ ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಜೊತೆ ಪ್ರಾರ್ಥನೆ ಮಾಡಿದಂಥ ಪ್ರಮುಖರು ಕೂಡ ಇದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಪೂಜ್ಯರು ಇವತ್ತಿಡೀ ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿ. ಅವರ ಮುಖವಾಣಿಯಿಂದ ಬರೋದಂತಂದರೆ ಶ್ರೀಮುಖದಿಂದ ಬಂದಂಥ ಇದು. ಆದರೆ ಅಂಥವರಿಗೆ ಭಾಳ ಕೀಳು ಶಬ್ದದಲ್ಲಿ ಮಾತಾಡುವಾಗ, ಯಾಕಂದರೆ ಅವರು ಅಣ್ಣಪ್ಪ ಸ್ವಾಮಿಗೆ ಪ್ರತಿ ತಿಂಗಳು ಅವರು ರಿಪೋರ್ಟ್ ಮಾಡಲಿಕ್ಕಿದೆ. ಸಂಕ್ರಮಣದ ದಿನ ಬಂದು ತಮ್ಮ ಎಲ್ಲ ವರದಿಯನ್ನು ಕೊಡಲಿಕ್ಕಿದೆ. ಅಂಥ ಅಣ್ಣಪ್ಪ ಸ್ವಾಮಿಯ ಎದುರು ನಿಲ್ಲುವವರಿಗೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿದರೆ ನಾವು ಪುನಃ ಮೊರೆ ಹೋಗೋದು ಅಣ್ಣಪ್ಪ ಸ್ವಾಮಿ. ಕೊಲೆ ಆದಂಥ ಸೌಜನ್ಯಗಳಿಗೆ ಖಂಡಿತವಾಗಿ ನ್ಯಾಯ ಸಿಗಲೇಬೇಕು. ಯಾರೇ ಆಗಲಿ ಅಪರಾಧಿ ಆಗಲಿ ಅವ್ರ ಶಿಕ್ಷೆ ಆಗಲೇಬೇಕು. ಅದು ಖಂಡಿತವನ್ನು ಮೊಕ್ಕಲ ಆಗ್ರಹ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದೇ ಮಾತು ಇಟ್ಕೊಂಡು ಕ್ಷೇತ್ರದ ಮೇಲೆ ಏನು ಮಾಡ್ತಾರೆ, ಇದು ಮಾಡ್ತಾರೆ, ಅದು ಭಾರಿ ತಪ್ಪು. ಯಾರು ಅಪವಾದ ಮಾಡ್ತಾರೆ, ಅನಗತ್ಯ ಅಪವಾದ ಮಾಡ್ತಾರೆ, ಅಣ್ಣಪ್ಪ ಸ್ವಾಮಿಗೆ ಪಡಿ ಕೊಡಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ಕೊಂಡು ನಾವು ಪ್ರಾರ್ಥನೆ, ಬೇರೆ ಏನು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ. ನ್ಯಾಯಾಲಯದಲ್ಲಿ ಸಿಗದಂಥ ನ್ಯಾಯವನ್ನ ಅಣ್ಣಪ್ಪ ಸ್ವಾಮಿಯೇ ಸ್ವತಃ ಕೊಡಬೇಕು ಅನ್ನೋದನ್ನ ಇಲ್ಲಿನ ಭಕ್ತರು ಹೇಳ್ತಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಯಾದಗಿರಿಯ ಶಹಾಪುರ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದಲ್ಲಿ ಕಾಲು ತುಳಿದ ವಿಚಾರಕ್ಕೆ 2 ಗುಂಪಿನ ನಡುವೆ ಮಾರಾಮಾರಿಯ ನಡೆದಿದೆ. ಶನಿವಾರ ನಡೆದಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮೊಹರಂ ವೇಳೆ ಒಂದು ಸಮುದಾಯದ ವ್ಯಕ್ತಿಯು ಬೇರೆ ವ್ಯಕ್ತಿಯ ಕಾಲು ತುಳಿದ ವಿಚಾರಕ್ಕೆ ಗಲಾಟೆ ನಡೆದಿದ್ದು ಪರಸ್ಪರ ಬಡಿಗೆಯಿಂದ ಹೊಡೆದಾಟವನ್ನು ನಡೆಸಿದ್ದಾರೆ. ಗಲಾಟೆಯಲ್ಲಿ 5 ಗಾಯಗಳಾಗಿದ್ದು ಶಹಾಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಘಟನೆಯ ಸಂಬಂಧ ಶಹಾಪುರ ಠಾಣೆ ಪ್ರಕರಣ ದಾಖಲಾಗಿದೆ.
ಚಿತ್ರದುರ್ಗ ತಾಲೂಕಿನ ಜಂಪಣ್ಣನಹಟ್ಟಿ ಅನ್ನೆಹಾಳ್ ಮುಸಂಡಿ ಹಾಳ್ನಲ್ಲಿ ಕಾಮಗಾರಿ ಮಾಡಿದಂಥ 3 ತಿಂಗಳಲ್ಲಿ ಡಾಂಬರ್ ರಸ್ತೆ ಕಿತ್ತು ಹೋಗಿದೆ. ಸಿಎಂ ವಿಶೇಷ ಅನುದಾನ ನೀಡಿದ್ರೂ ಕೂಡ ಕಳಪೆ ಕಾಮಗಾರಿಗೆ ಮಾಡಲಾಗಿರುವಂಥ ಹಿನ್ನೆಲೆಯಲ್ಲಿ ಆರೋಪ ಕೇಳಿಬಂದಿದೆ. ಸಿಎಂ ರಸ್ತೆ ಕಾಮಗಾರಿಗೆ 1,85,00,000 ಹಣವನ್ನು ವಿಶೇಷ ಅನುದಾನ ಕೊಟ್ಟಿದ್ದರು. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ PREDಯ ಮೂಲಕ ಟೆಂಡರ್ ಆಗಿದ್ದು ವೈ ಪ್ರಕಾಶ್ ಎಂಬ ಗುತ್ತಿಗೆದಾರ ಕಾಮಗಾರಿಯನ್ನು ಮಾಡಿದ್ದಾನೆ. ಒಟ್ಟು 2.5 ಕಿಲೋಮೀಟರ್ ಉದ್ದಕ್ಕೂ ತೆಗ್ಗು ಗುಂಡಿ ಬಿದ್ದು ಡಾಂಬರ್ ರಸ್ತೆ ಕಿತ್ತೋಗಿತ್ತು. ಇದೀಗ ರಸ್ತೆಯನ್ನು ಅಲ್ಲಲ್ಲಿ ಮರು ಡಾಂಬರೀಕರಣಕ್ಕೆ ಪ್ಲಾನ್ ಮಾಡಲಾಗಿದೆ. ಕಾಂಟ್ರಾಕ್ಟರ್ ಅಧಿಕಾರಿಗಳ ಕಳಪೆ ಕೆಲಸಕ್ಕೆ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 1,84,00,000ಕ್ಕೆ ಸರ್ಕಾರದ ವತಿಯಿಂದ ಅನುಮೋದನೆ ಆಗಿತ್ತು. ಮಾಡಿರ್ತಕ್ಕಂಥ ಕೆಲಸ ಮಾರ್ಚ್ ತಿಂಗಳ ಕೆಲಸ ಮಾಡಿದ್ದಾರೆ. ಪೂರ್ಣಗೊಳಿಸಿದಂತೆ 22ರಂತೆ ತೋರಿಸಿದ್ದಾರೆ ಬೋರ್ಡ. ಆದರೆ ಮಾರ್ಚ್ ತಿಂಗಳಿಗೆ ಇದನ್ನು ಕೆಲಸ ಪ್ರಾರಂಭ ಮಾಡಬೇಕು. ಕಾರಣ ಇಷ್ಟೇ, ಚುನಾವಣಾ ಅಂತ ಬಂತು. ಚುನಾವಣಾ ಓಟಿಗಾಗಿ ಈ ರೀತಿ ಅರ್ಜೆಂಟಾಗಿ ತುರ್ತಾಗಿ ಮಾಡಿಬಿಟ್ಟು ಇದನ್ನು ಈ ರೀತಿ ಎಲ್ಲ ಕಳಪೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಏನೇನೂ ಇಲ್ಲ. ಇದ್ರಾಗ 10 ರೂಪಾಯಿದಾಗ ಅವರು 20 ಪೈಸೆ ಭಾಗನೇ ಕೆಲಸ ಮಾಡಿಲ್ಲ. ಏನಿಲ್ಲ ಆಗಿ ಎಲ್ಲಿ ಕಳಪೆ ಕೆಲಸ ಏನೇನು ಡಾಂಬರ್ ಗೀಂಬರು ಕಲ್ಲು ಗ್ರಾವಲ್ಲು ಏನೇನು ಒಡೆದಿಲ್ಲ, ಮೆಟ್ಲಿಂಗ್ ಏನೇನು ಮಾಡೇ ಇಲ್ಲ. ಮೇಗಳ 60 ಲಕ್ಷನೂ ಖರ್ಚು ಮಾಡಿಲ್ಲ ಇದ್ರಾಗ ನಮ್ಮ ಪ್ರಕಾರ, ಇಲ್ಲಿ ನೋಡಿರೋ ಪ್ರಕಾರ. ಅಲ್ಲ ಸುಮ್ಮನೆ ಏನೋ ನೇಮಕಾವಸ್ಥೆಗೆ ಮಾಡಿ ಹಿಂಗೆ ಹೋಗ್ಬಿಟ್ರೆ ಆಗುತ್ತಾ. ರಾಯಚೂರು ಜಿಲ್ಲೆಯಾದ್ಯಂತ ನಿರಂತರ ಮಳೆ ಹಿನ್ನೆಲೆಯಲ್ಲಿ ರಸ್ತೆಗಳು ಹದಗೆಟ್ಟಿದ್ದು ವಾಹನಗಳ ಸವಾರರು ಪರದಾಡುವಂತಾಗಿದೆ. ಕಬ್ಬಿಣದ ರಾಡುಗಳು ತೇಲಿರುವಂಥ ಅಪಾಯಕರ ರಸ್ತೆಯಲ್ಲಿ ಸವಾರರು ಕೊಂಚ ಯಾಮಾರಿದ್ರು ಕೂಡ ಜೀವಕ್ಕೆ ಕುತ್ತು ಗ್ಯಾರಂಟಿ. ಅಪಘಾತಗಳಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ವಾಹನ ಸವಾರರು ಹಿಡಿಚಾಪವನ್ನು ಹಾಕ್ತಾ ಇದ್ದಾರೆ. ಹದಗೆಟ್ಟ ಮೇಲೆ ಕೇವಲ ಜಲ್ಲಿಕಲ್ಲು ಮಣ್ಣನ್ನು ಹಾಕಿ ಮುಚ್ಚಿ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ಈಗಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸಿ ಸುರಕ್ಷಿತ ಸಂಚಾರಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸಾರ್ವಜನಿಕರು ಮನವಿಯನ್ನು ಮಾಡಿದ್ದಾರೆ. ಕೊಪ್ಪಳದ ತುಂಗಭದ್ರಾ ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ ಕಾಮಗಾರಿ ತಡವಾಗ್ತಾ ಇದೆ. ನಾಲೆ ಮೈಲ್ 10ರಲ್ಲಿ ನಡೀತಾ ಇರುವಂಥ ಕಾಮಗಾರಿಗೆ ಎಸ್ಕೇಪ್ ಗೇಟ್ ಅಳವಡಿಕೆ ಕಾಮಗಾರಿ 1 ವಾರವಾದರೂ ಕೂಡ ಮುಗಿಯುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಒಂದು ಕಡೆ ರೈತರು ನೀರು ಬಿಡಿ ಅಂತಿದ್ದಾರೆ, ಆದರೆ ಗೇಟ್ ಕಾಮಗಾರಿ ಆಗದೆ ನೀರು ಬಿಡಲಿಕ್ಕೆ ಆಗ್ತಾ ಇಲ್ಲ. ನಾಲೆಗಳಿಗೆ ನೀರು ಬಿಡುವಂಥದ್ದು ವಿಳಂಬವಾದರೆ ಭತ್ತದ ಇಳುವರಿ ಕುಂಠಿತವಾಗುತ್ತೆ ಅಂತ ರೈತರು ಅಳಲನ್ನು ತೋಡ್ಕೊಂಡಿದ್ದಾರೆ. ಎಸ್ಕೇಪ್ ಗೇಟ್ ಅಳವಡಿಕೆ ಕಾಮಗಾರಿ ವಿಳಂಬಕ್ಕೆ ಕಾರಣರಾದಂಥ ಇಂಜಿನಿಯರ್ ಅಮಾನತಿಗೆ ರೈತರು ಆಗ್ರಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕೋಮು ಗಲಭೆ ಪ್ರಕರಣಗಳು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಇದರ ತಡೆಗೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಯುವಕರ ಪುಂಡಾಟಿಕೆ, ಬೈಕ್ ಮೇಲೆ ಹುಚ್ಚಾಟ, ಗಲಾಟೆಗಳಿಗೆ ಬ್ರೇಕ್ ಹಾಕಲಿಕ್ಕೆ ನವನಗರದ ತುಂಬೆಲ್ಲ ಸಿಸಿ ಕ್ಯಾಮೆರಾ ಕಣ್ಗಾವಲು ಇರಿಸಲಾಗಿದೆ. ಟ್ರಿಬಲ್ ರೈಟ್ ಸೇರಿದಂತೆ ಸಂಚಾರ ನಿಯಮ ಉಲ್ಲಂಘಿಸಿದರೆ ಫೈನ್ ಬೀಳುವಂಥದ್ದು ಗ್ಯಾರಂಟಿ. ಬಾಗಲಕೋಟೆ ಪೊಲೀಸರು ಅಪರಾಧ ಪ್ರಕರಣ ತಡೆಗಟ್ಟಲಿಕ್ಕೆ ಹೊಸ ಪ್ಲಾನ್ ಅನ್ನು ಮಾಡಿದ್ದಾರೆ. ಸಿಟಿಯಲ್ಲಿ ಏನೇ ನಡೆದರೂ ಕೂಡ ಖಾಕಿ ಪಡೆಗೆ ತಕ್ಷಣ ಗೊತ್ತಾಗುವಂತೆ ಪ್ರಮುಖ ರಸ್ತೆ, ಸರ್ಕಲ್, ಸೂಕ್ಷ್ಮ ಪ್ರದೇಶಗಳಲ್ಲಿ 100ಕ್ಕೂ ಹೆಚ್ಚು CCTV ಅಳವಡಿಕೆ ಮಾಡಲಾಗಿದೆ. 2024ರಲ್ಲಿ ಅಮೆರಿಕದ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಲಿದೆ. ಈ ರೇಸ್ಗೆ ಭಾರತೀಯ ಮೂಲದ ಹರ್ಷವರ್ಧನ್ ಸಿಂಗ್ ರಿಪಬ್ಲಿಕನ್ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಮಾಜಿ ಅಧ್ಯಕ್ಷ ಟ್ರಂಪ್ ತಮ್ಮ ಉಮೇದುವಾರಿಕೆ ಬಗ್ಗೆ ಘೋಷಣೆಯನ್ನು ಮಾಡಿದ್ದಾರೆ. ಅವರ ಜೊತೆಗೆ ಭಾರತೀಯ ಮೂಲದ ಸಿಕ್ಕಿ ಪ್ಯಾಲೆ ವಿವೇಕ್ ರಾಮಸ್ವಾಮಿ ಕೂಡ ಕಣಕ್ಕೆ ಇಳಿದಿದ್ದಾರೆ. ಇವರ ಪೈಕಿ ರಿಪಬ್ಲಿಕನ್ ಅಭ್ಯರ್ಥಿ ಯಾರಾಗಲಿದ್ದಾರೆ ಎಂಬುದು 2024ರ ಜುಲೈನಲ್ಲಿ ನಿರ್ಧಾರವಾಗಲಿದೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಪ್ರತಿಕ್ರಿಯೆ ನೀಡಿರುವಂಥ ಹರ್ಷವರ್ಧನ್, ನನಗೆ ಅಮೆರಿಕ ಮೊದಲು ಎಂಬ ನಂಬಿಕೆ ಇದೆ. ಕಳೆದು ಹೋದಂಥ ಅಮೆರಿಕ ಮೌಲ್ಯ ಪುನರ್ ಸ್ಥಾಪಿಸಲಿಕ್ಕೆ ಒಳ್ಳೆ ನಾಯಕತ್ವ ಬೇಕು. ಅದಕ್ಕೆ ಎಲೆಕ್ಷನ್ಗೆ ನಿಲ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. 2023-24ನೇ ಸಾಲಿನ ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡಲಿಕ್ಕೆ ಇಂದು ಕೊನೆ ದಿನ. ಈ ಬಾರಿ ಯಾವುದೇ ಕಾರಣಕ್ಕೂ ಈ ದಿನಾಂಕವನ್ನು ಮುಂದೂಡೋದಿಲ್ಲ ಅಂತ ಆದಾಯ ತೆರಿಗೆ ಇಲಾಖೆ ಹೇಳಿರೋದ್ರಿಂದ ನಿಗದಿತ ದಿನಾಂಕದ ಒಳಗಾಗಿ ಫೈಲ್ ಮಾಡದೇ ಇದ್ದಲ್ಲಿ ದಂಡ ಪಾವತಿಸಬೇಕಾಗುತ್ತದೆ. ಹೀಗಾಗಿ ನಾಳೆಯಿಂದ ರಿಟರ್ನ್ ಸಲ್ಲಿಸಿದರೆ ದಂಡ ಕಟ್ಟಬೇಕಾಗುತ್ತೆ. ಆದಾಯ ತೆರಿಗೆ ಫೈಲ್ ಮಾಡಲಿಕ್ಕೆ ಈವರೆಗೂ ಸರ್ವರ್ನಲ್ಲಿ ಯಾವುದೇ ಸಮಸ್ಯೆ ಕಂಡು ಬರದಂಥ ಹಿನ್ನೆಲೆಯಲ್ಲಿ ಈ ಬಾರಿ ಅವಧಿ ಮುಂದೂಡುವಂಥ ಸಾಧ್ಯತೆಗಳು ಇಲ್ಲ. ಒಂದು ವೇಳೆ ಜುಲೈ 31ರ ಒಳಗಾಗಿ ಫೈಲ್ ಮಾಡದಿದ್ದರೆ ದಂಡ ಶುಲ್ಕದೊಂದಿಗೆ ಡಿಸೆಂಬರ್ 31ರವರೆಗೆ ಫುಲ್ ಮಾಡಬಹುದಾಗಿದೆ. ರಜೆಯ ಮೇಲೆ ಬಂದಿದ್ದಂಥ ಯೋಧ ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಿಂದ ನಾಪತ್ತೆ ಆಗಿದ್ದಾರೆ. ಯೋಧನಿಗಾಗಿ ಭದ್ರತಾ ಪಡೆಗಳು ತೀವ್ರ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾವೆ. ಲಡಾಖ್ ಪ್ರದೇಶದಲ್ಲಿ ನಿಯೋಜನೆಗೊಂಡಿದ್ದಂಥ ಯೋಧ ಇಂದು ಕೆಲಸಕ್ಕೆ ಮರಳಬೇಕಾಗಿತ್ತು, ಆದರೆ ನಾಪತ್ತೆ ಆಗಿದ್ದು ಕಾರ್ನಲ್ಲಿ ರಕ್ತದ ಗುರುತುಗಳಿತ್ತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದರು. ಅಧಿಕಾರಿಗಳು ದೃಢಪಡಿಸಿಲ್ಲ. ಇನ್ನು ಕುಟುಂಬಕ್ಕೆ ಯೋಧನೆ ಆಧಾರವಾಗಿರುವಂಥ ಹಿನ್ನೆಲೆಯಲ್ಲಿ ಆತನನ್ನು ಜೀವಂತವಾಗಿ ಬಿಡುವಂತೆ ಯೋಧನ ತಂದೆ ಅಪಹರಿಸಿದಂಥವರಿಗೆ ಮನವಿಯನ್ನು ಮಾಡಿದ್ದಾರೆ. ಸ್ವಾತಂತ್ರ್ಯೋತ್ಸವ ಹಿನ್ನೆಲೆಯಲ್ಲಿ ಅಮೃತ್ ಕಳಸ ಯಾತ್ರೆಯನ್ನು ದೇಶದಾದ್ಯಂತ ಕೈಗೊಳ್ಳಲಾಗುತ್ತೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೇಶದ ಮೂಲೆ ಮೂಲೆಯಿಂದ ಹಳ್ಳಿಗಳಿಂದ 7,500 ಕಳಸಗಳನ್ನು ಮಣ್ಣು ಹೊತ್ತಂತ ಈ ಯಾತ್ರೆ
ದೇಶದ ರಾಜಧಾನಿ ದೆಹಲಿ ತಲುಪಲಿದೆ. ದೇಶದ ವಿವಿಧ ಭಾಗಗಳಿಂದ ಸಸ್ಯಗಳನ್ನು ಸಹ ತರಲಾಗ್ತದೆ. ರಾಷ್ಟ್ರೀಯ ಯುದ್ಧ ಸ್ಮಾರಕದ ಬಳಿ 7,500 ಕಳಸದಲ್ಲಿ ಬಂದಂಥ ಮಣ್ಣು ಹಾಗೂ ಗಿಡಗಳನ್ನು ಸೇರಿಸಿ ಅಮೃತ ವಾಟಿಕಾ ತಯಾರಿಸಲಾಗುತ್ತೆ. ಈ ಅಮೃತ ವಾಟಿಕಾ ಕೂಡ ಏಕ ಭಾರತ್ ಶ್ರೇಷ್ಠ ಭಾರತದ ಭವ್ಯ ಸಂಕೇತವಾಗಿದೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೊರೋನಾ ಸಮಯದಲ್ಲಿ ಸಾಮಾಜಿಕ ಕಳಕಳಿ ಹಾಗೂ ಮಾನವೀಯ ಮನಸ್ಸಿನಿಂದ ಸೇವೆ ಮಾಡಿದಂಥ ಸೋಷಿಯಲ್ ವಾರಿಯರ್ಸ್ಗೆ ಚಿಕ್ಕಮಗಳೂರಿನ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಗೌರವವನ್ನು ಮಾಡಲಾಯಿತು. ನ್ಯೂಸ್ 18 ಕ್ಯಾಮರಾಮನ್ ಇಬ್ರಾಹಿಂ ಕೋವಿಡ್ ಸಮಯದಲ್ಲಿ ಅಸುನೀಗಿದಂಥ ಅನಾಥ ಶವಗಳ ಅಂತ್ಯಕ್ರಿಯೆ ಮಾಡಿ ಸಾಮಾಜಿಕ ಕಳಕಳಿಯನ್ನು ತೋರಿದ್ದಾರೆ. ಇದನ್ನು ಗುರುತಿಸಿ ಉತ್ತಮ ಜಿಲ್ಲಾ ಸುದ್ದಿಗಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಪತ್ರಕರ್ತರ ಸಂಘದ ಸದಸ್ಯರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್, ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ, ಚಿಕ್ಕಮಗಳೂರು ಶಾಸಕ ಶ್ರೀ ತಮ್ಮಯ್ಯ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿಎಂ ರಾಜಶೇಖರ್, ಗೌರಿಗದ್ದೆ ದತ್ತಾಶ್ರಮ ವಿನಯ್ ಗುರೂಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದೇವಳಮಕ್ಕಿ ಗ್ರಾಮದಲ್ಲಿ ವಿವಿಧ ಸಂಘ ಸಂಸ್ಥೆ ಮತ್ತು ಗೆಳೆಯರ ವರ್ಗದ ಆಶ್ರಯದಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ಕ್ರೀಡಾಕೂಟದಲ್ಲಿ ಪುರುಷರಿಗಿಂತ ತಾವೇನೂ ಕಮ್ಮಿ ಇಲ್ಲ ಅಂತ ಸ್ಪರ್ಧೆಗಿಳಿದಂಥ ನಾರಿಯರು ಎಲ್ಲರನ್ನೂ ಕೂಡ ಗಮನಿಸಿದರು.